ಅಕ್ಕ ಅಂತಂಗ ನಿಮ್ಮ ನೋಡಾನ ಒಂದು ಹಾಡು ನೆನಪದಾತ ಬೈಬೇಡ್ರಿ ಒಂದು ಹಾಡು ಹಾಡ್ತೀನಿ. ವಾವ್, ವೆರಿ ನೈಸ್. ಹಾಡಿ ಪ್ಲೀಸ್, ಹಾಡಿ. तेरी मेरी तेरी प्रेम कहानी है मुश्किल तेरी मेरी तेरी. ಅಯ್ಯೋ ದೇವ್ರೆ, ಏನು ಹೀಗೆ ಹಾಡು ಹಾಡ್ತಿದ್ದೀರಾ? ಇದಕ್ಕೇನು ಮಾಡ್ಬೇಕು ನಾವು? ನಗ್ಬೇಕು, ಅಳ್ಬೇಕು? ಏನು ಒಂದು ಅರ್ಥ ಆಗ್ತಾ ಇಲ್ಲ. ಏನು ಮಾಡಬೇಡ ಹೇಳ್ರಿ, ಹಂಗ ಸುಮ್ ಹಾಡಿ ನಿಮ್ಮ ನೋಡಾನ ನೆನಪಾತ್ರಿ. ಓ, ಇರ್ಲಿ ಬಿಡಿ, ಪರವಾಗಿಲ್ಲ. ಅಂದಂಗ ನಿಮ್ಗೊಬ್ಬ ಮಗ ಇಲ್ಲ ರೀ? ಹಾಂ ಹೌದು, ಜಾನಿ ಅಂತ. ಜಾನಿ ಜನಾರ್ದನ್ ಟನ್ ಟನ್ ಟನ್. ಅಯ್ಯೋ ದೇವ್ರೆ, ಇವ್ರಿಗೆ ಏನಾದರೂ ಹುಚ್ಚಿಗೆ ಚಿಡಿದಿದೇನೋ ಹೇಗೆ? ಏನು ಮಾಡ್ತಾನೆ ಅಕ್ಕ ನಿಮ್ಮ ಮಗ? ಅವನು ಏನಿದ್ದ ಫ್ಯಾಷನ್ ಡಿಸೈನರ್ ಅದಾನನ್ರಿ? ಇಲ್ಲ, ಅವನು ಯೂಟ್ಯೂಬ್ ಬ್ಲಾಗರ್ ಇದ್ದಾನೆ. ಅಂದ್ರಿ ಅದು ಯೂಟ್ಯೂಬಲ್ಲಿ ಅವನು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತಾನೆ. ಅದನ್ನೇ ಮಾಡ್ಕೊಂಡಿದ್ದಾನೆ ಇವಾಗ. ಓಹೋ ನನಗೂ ತಿಳಿದ್ಕಪ್ರಿ. ಅದ ಅಂತಿರ್ತಾರಲ್ರಿ ಫೋನ್ ಹಿಡ್ಕೊಂಡು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹ್ಞೂ, ಅದೇ. ಅಂದಾಗ ಅದ್ರಾಗೂ ದುಡಿಬೋದನ್ರಿ? ಮತ್ತೆ ಬೇರೆ ದಗದಾಗ ಮಾಡ್ತಾನ? ಬರೀ ಅದನ್ನ ಮಾಡ್ತಾನ್ರಿ? ಇಲ್ಲ, ಅದನ್ನೇ ಮಾಡ್ಕೊಂಡಿದ್ದಾನಮ್ಮ. ಅವನು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ದ, ಇವಾಗ ಏನಿದೆ ಯೂಟ್ಯೂಬರ್ ಆಗಿದ್ದಾನೆ. ಯೂಟ್ಯೂಬರ್ ಒಳ್ಳೆ ಚಲೋ ಐತಿ ಬಿಡ್ರಿ ಅಕ್ಕ. ನೋಡೋಣ ಕಪ್ರೆ ನನಗೆ ಕೊಟ್ಟು ಹೇಳ್ಕೊಡಕ್ರೆ. ಅಂದರೆ ನೀವು ಯೂಟ್ಯೂಬ್ ನೋಡ್ತೀರಾ ಅಂತ ಆಯಿತು. ಹ್ಞೂ ರೀ, ಅವಾಗ ನೋಡ್ತಿರ್ತೀನಿ ರೀ. ಯಾರೇ ಹಂಗ ಬರ್ತಿರ್ತಾರ್ರಿ, ಎಲ್ಲಾನು ತೋರಿಸ್ತದ. ಅಡಿಗೆ ಮಾಡೋದು ತೋರಿಸ್ತದ. ನಾ ಅಲ್ಲಿ ಹೋದಿನ್ರಿ, ನಾ ಅಡಿಗೆ ಮಾಡಿದ್ನ, ಚಾ ಕುಡಿದ್ನ, ಸಂಡಾಸ್ಕೊಂಡ್ ಎಲ್ಲಾನು ತೋರಿಸ್ತಾರಲ್ಲ, ಅದ ಇಲ್ರಿ? ಇವ್ರ ಜೊತೆ ಮಾತಾಡೋದು ಯಾಕೋ ಡೇಂಜರ್ ಅನಿಸ್ತಾ ಇದೆ. ಕಳಿಸ್ಬಿಡೋಣ ಸುಮ್ಮನೆ, ಏನಾದರೂ ಹೇಳಿಬಿಟ್ಟು. ಆಯ್ತು ಬರ್ರಿ, ನಾನು ಬರ್ತೀನಿ ರೀ. ನಂದು ಕೆಲಸ ಐತ್ರಿ. ನಂದು ಮತ್ತೆ ನೀವು ಜಂಪರ್ ಹೊರಗೆ ಕೊಡ್ಬೇಕ್ರಿ. ಅದೇನ ಪೈಯು ಪಿಪುಟಿ ಅಂದಿರಲಿ, ಅಷ್ಟು ಕೊಡ್ತೀನಿ ರೀ. ಹಾಂ, ಓಕೆ. ಬರ ಎಲ್ಲ ಕೆಲಸ ಮುಗಿಸ್ಕೋಬೇಕು. ನಿಟ್ಟ ಅನ್ನ ಕಿಡತೈತಿ, ಅನ್ನ ಕಟ್ಟಿಟ್ನಿ ಅಂದ್ರೆ ಮುಗ್ದ ಹೋದ ಕೆಲಸ ಅನ್ನೋದು. ಆಮೇಲೆ ಏನು ಮಾಡ್ತೀನಿ, ಮೈತ್ರಕಾರ ಮನೆಗೆ ಹೋಗಿ ಮಾತು ಹೇಳ್ಕೊಂತ ಆಮೇಲೆ ಸುವರ್ಣಕರ ಮನೆಗೆ ಹೋಗಿ ಕುಂತ ಬರ್ಬೇಕು. ಸುಮ್ಮ ಇಲ್ಲೇ ಬೇಸರ ಆಗತ್ತೈತಿ. ಇವು ಹುಡುಗರಿಗೆ ಅಭ್ಯಾಸ ಮಾಡಕ್ಕೆ ಹಚ್ಚಿ ಅಭ್ಯಾಸ ಎಲ್ಲ ಬರೀ ಶಿವನು ಆಟ ಆಡ್ಕೋಕಿನಂತಲ್ಲ ಆಗೋಕಿಂತೇಳಿ ಆ ಜಂಪರಿಂದಷ್ಟು ಹೇಳಿ ಬರ್ತೀನಿ ಮೈತ್ರಕ್ಕಗ ಮತ್ತು ಸುವರ್ಣಕ್ಕಗ. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲೇ ಮನ ಅರಳಿತು, ಸವಿಗನಸಲೇ ಮನ ಕುಣಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಅವ್ವ ಗಿಫ್ಟ್ ತಂದಿರಿ ನನಗೆ. ಕೊಡ್ರಿ, ಎಲ್ಲಿಟ್ಟಿರಿ? ಹೊರಗಿಟ್ರಿ? ತಂದೆ ಬಿಟ್ರಿ ಮತ್ತೆ ವಾಷಿಂಗ್ ಮಷೀನ್? ಏನೋ ಮಾರೇನ ಹಾಡು ಹಾಡಕತ್ತಿ ಅಂತ ಸುಮ್ಮ ಹಾಡ್ಕೊಂತ ಬಂದ್ರೆ ನೀ ಏನು ಕಾಣಿಕೆ ಅನ್ನ ಬರೇ ಇದ್ರಾಗ ಹೋತ್ ನೋಡಿ ನಿನ್ನ ಜೀವನಾರ. ಏನು ತಂದಿರಿ ಅಂತ ಹೇಳಿ. ಅಯ್ಯ ಬೇಸ್ ಬಿಡು, ನಾ ಸುಮ್ಮನೆ ಪಾಡಿ ಹಾಡಕತ್ತಿದ್ನಿಲ್ಲ. ಕಾಣಿಕೆ ತಂದಿರಿ ಅಂತ ಯಾಕೆ ಆಡ್ಬೇಕು? ನಾವು ಬೇಕಂದ್ರೆ ಬೇಕು ನೋಡಿ, ಯಾವತ್ತರ ಅವ್ರು ಹೇಳ್ರಿ ನೀವು. ನಾ ಹೇಳಿಲ್ಲ ವಾಷಿಂಗ್ ಮಷೀನ್ ಬೇಕು ನನಗೆ. ನೀನು ಒಂದಮಾನಿ ಬೆನ್ನೆ ಹತ್ತಿದ್ದು ಬೇತಾಳಿದ್ದಂಗೆ ಅವು ಮಾರಾಯನ. ನೀನು ಒಮ್ಮೆ ಹೇಳೇ ಬಿಟ್ರೆ ಹ್ಞೂ ಅಂದ್ಬಿಟ್ರೆ ಮುಗಿದು ಹೋತದನ್ ತರೂತನ ಬಿಟ್ರು ಕೇಳೇನ. ಅದೆಲ್ಲ ಇರೋದಕ್ಕೆ ವಾಷಿಂಗ್ ಮಷೀನ್ ಇರೋದಕ್ಕೆ ನನಗೊಂದು ಮೈಸೂರು ಸಿಲ್ಕ್ ಸಾರಿ ಬೇಕು. ಅಕ್ಕ ಮೈಸೂರು ಸಿಲ್ಕ್ ಸಾರಿ ಅದಕ್ಕೆ ಮಣ್ಣೆಲ್ಲ ಲಕ್ಷ್ಮಿಗೆ ಏರಿಸ್ತೇನೆ ಅಂತ ಒಂದು ತೊಗೊಂಡಿಲ್ಲ. ಎಷ್ಟು ಸೀರೆ ಹಂಗ? ನಂಗೆ ಗೊತ್ತಿಲ್ರಿ. ಆಕಿ ಮೇರೇನ ಕ್ಯೂರಿ ಆಕಿ ಬೆಂಗಳೂರಿಂದ ಬಂದಾರಲ್ಲ, ರೊಕ್ಕ ಜಂಪರ್ ಭಾಳ ಚಂದ ಹೊಲ್ದಾರ. ಆ ಜಂಪರ್ ಹೊಲ್ಸೋ ಸಂಬಂಧ ನಂಗೆ ಮೈಸೂರು ಸಿಲ್ಕ್ ಸಾರಿನ ಬೇಕು. ಬೇಷ್ ಬಿಳಿ ಅದು ಜಂಪರ್ ಹೊಲ್ಸೋ ಸಂಬಂಧ ಸೀರೆ ತೊಗೊಳೋದು ಅಂದ್ರೆ ಏನು ಲೆಕ್ಕಿದ್ದು? ಹಾಂ, ಹೋಗಿ ನಿಮ್ಮ ಅಪ್ಪನ ಕಡೆ ಸೋಂಬ ದುಡ್ಡು ತಂದು ಕೊಟ್ಟ ನಿಮ್ಮ ಅಪ್ಪ. ಇಲ್ಲಿ ನಿನ್ನ ಮಗ ಬಂಗಾರದಂತಕ್ಕೆ ನನ್ನ ಮಗಳು ಅಂತಿದ್ದ, ಇಂಥ ಬಂಗಾರ ಇತ್ತು ಅನ್ನೋದು ಗೊತ್ತಿರಲಿಲ್ಲ ಬಿಡು. ಅಂದ್ರೆ ಏನೀಗ? ಹೊಲೆ ಹಂಗಾರ ನಾ ಅಂತ ನಿಮ್ಮ ಅಪ್ಪ ಮಕ್ಕಳನ್ನ ಏನು ಮಾಡ್ಕೊತ್ಕೊಂಡ್ರಂಗಿಲ್ಲ. ಹೊಕ್ಕೆ ನೋಡು, ನಮ್ಗೆ ಇರ್ಬೇಕಂದ್ರೆ ಸೀರೆ ಕೊಡಿಸ್ರಿ, ವಾಷಿಂಗ್ ಮಷೀನ್ ಕೊಡಿಸ್ರಿ, ಇಲ್ಲ ನಾನು ಇರಂಗಿಲ್ಲ ನೋಡು. ಹಾಗೋ ನಿನ್ನ ಒಳ್ಳೆ ಹಾಡು ಹಾಡಿದ್ನಿ ಬಿಡೋ ಮಾರಾಯಣ. ಸುಮ್ಮ ಹಳೆ ಹಾಡು ಕೇಳಕ್ಕೆ ಚಂದ ಹಾಡಕತ್ತಿದ್ಲು, ಒಟ್ಟು ದನಿ ಗುಡ್ಸೋಣ ಅಂತ ಹಾಡಿದ್ರೆ ಬೇಷ್ ಮಾಡಿದ್ ಬಿಡುವ. ಏನ್ರೀ ಕೊಡಿಸ್ತೀರಿಲ್ಲ? ತಗೋ ಇನ್ನೇನು ಈಗ ಡ್ಯೂಟಿಯಿಂದ ಉಸ್ ಅಂತ ಬಂದಿದ್ದೆ. ತಗೋ ಮತ್ತೆ ಇನ್ನೇನೈತಿ? ಯಾವಾಗ ಹೋಗೋಣ ಹೇಳ್ರಿ, ತಗೊಂಬರೋನು. ಅವು ಟ್ರೆಸ್ರಾನು ಒಂದೊಂದು ಸೀರೆನೂ ತೆಗಿತೀನಿ. ಅವನ್ನ ಎಂದೆಂದು ಉಟ್ಕೊಂಡು ನೋಡ್ತೀನಿ, ಉಡ್ಲಾರ್ದು ಎಷ್ಟದ ನೋಡ್ತೀನಿ, ಆಮೇಲೆ ಹೋಗುದು ಅಷ್ಟನಾ? ಎಲ್ಲ ಒಂದು ತಾಸು ಉಟ್ಕೊಂಡು ತೆಗೆದ್ಬಿಡ್ತೀನಿ ತಗೋರಿ. ಹನಿ ಬಡ್ಕೋಬೇಕು. ಹೋಗೋ ಮಾರಾಯ, ನಿನ್ನ ಜೋಡಿ ಯಾರು ಗುದ್ದಾಡ್ಯಾರ? ನಡಿ, ಯಾವ ಪ್ರೀತಿ ನಾಳೆ ನಾಡ್ದಾರ ತೊಗೊಂಬರಕ್ಕೆ ನಡಿ. ಸೀರೆ ನಿಂದರ ಮುಗಿಲಿ. ಅಯ್ಯ ಮತ್ತು ಸೀರೆ ಉಟ್ಕೋಬೇಕಂದ್ರೂ ಒಂದು ತಾಸು ಉಟ್ಕೊಂಡು ತೆಗೆದ್ರಾಕಂತ ಅಂದೆ. ಅದ್ರಾಗ ಏನು ತಪ್ಪೈತೆ ನಂದ? ಅಂತಂದು ಎಗ್ ರೈಸ್ ಮಾಡಕ್ಕೆ ಹೋಗ್ತೀರೇನ್ರಿ? ಎಲ್ಲ ರೆಡಿ ಮಾಡಿಕೊಡ್ಲೇನಾ? ಹ್ಞೂ ಅಪ್ಪ, ಹೋಗ್ತೀನಿ. ಅಂದಂಗೆ ಎಲ್ಲ ನಮ್ಗೆ ಅಲ್ಲ ಚಲೋ ಮಾಡಬೇಕು. ಏನು ಮಾಡೋದು, ಇಂಥ ಬಡತನ ಪರಿಸ್ಥಿತಿ. ಒಂದೊಂದು ಸರಿ ಮಕ್ಕಳಿಗೇನು ಕೊಡ್ಸೋಕ್ಕಾಗಂಗಿಲ್ಲ. ಅದನ್ನೆಲ್ಲ ನೋಡಿದಾಗ ಭಾಳ ಕಷ್ಟ ಅನ್ನಿಸ್ತೈತೆ ಸಜನ್ ಬಿ ನಂಗೆ. ಇರಲಿ ಏನು ಮಾಡೋದ್ರಿ, ಮತ್ತು ಮಕ್ಕಳು ಬೇರೆ ಇಬ್ಬರದಾರ. ಅವ್ರಿಗೂ ಸರಿಯಾಗಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹಾಕೋದಾಗಲಿಲ್ಲ. ಹಂಗೆ ಜೀವನ ಅಂದ್ರೆ ಹಂಗೆ ಹೋಗೋದು. ಹಂಗೆ ನಾನು ದುಡಿಲೇನ್ರಿ ಏನಾರಿ? ನಾನು ಏನಾರ ಮಾಡ್ಬೇಕು ಅನ್ಕೊಂಡೀನಿ.
ಏನು ಮಾಡ್ತಿ? ನಾನು ಹೊರಗಿನ ಕಾಯಿಪಲ್ಲೆ ಕೊಂಡು ತಗೊಂಡು ಬಂದು ಸಂತಿಗೆ ಮಾರಕ್ಕೆ ಹೋಗ್ಲೇನ್ರಿ? ಇಲ್ಲ ಸಜನ್ ಬಿ, ಅದು ಅಷ್ಟು ಉಳಿತಾಯ ಆಗಂಗಿಲ್ಲ ಅನ್ಕೋತೀನಿ. ಅದನ್ನು ಹೊಲದಾಗ ಬೆಳೆದಿದ್ದಾದ್ರೆ ಒಂದು ಲೆಕ್ಕ, ಇಲ್ಲ ಅಂದ್ರೆ ಕೊಂಡು ತಂದು ಮಾರೋದಂದ್ರೆ ಪುರಟ್ಸಂಗಿಲ್ಲ ಹಂಗೆ. ಅದು ಕರೆ ರೀ. ಆದ್ರೆ ಮತ್ತೆ ಏನಾರ ಮಾಡಬೇಕಲ್ಲ, ಇಲ್ಲಾಂದ್ರೆ ನಮ್ಮ ಬಡತನ ಪರಿಸ್ಥಿತಿ ಸುಧಾರಿಸೋದಿಲ್ಲ ನಮ್ದು. ಹಿಂಗೆ ಹೋಗೋದಾಗ್ತೈತಿ, ಮಕ್ಕಳಿಗೆ ಏನು ಕೊಡಿಸ್ಲಾರ್ದ ನಾವು ಚಂದಂಗೆ ತೊಡಲಾರ್ದ ಹೋಗೋದಾಗ್ತೈತಿ. ಏನು ಗೊತ್ತೇನ್ರಿ, ತಿಳಿದವ್ರು ಒಂದು ಮಾತು ಹೇಳ್ಯಾರ, ಏನಂದ್ರೆ ಬಡತನದೊಳಗೆ ಹುಟ್ಟೋದು ನಮ್ದು ತಪ್ಪಲ್ಲಂತ, ಆದ್ರೆ ಬಡತನದೊಳಗನೆ ಸಾಯೋದು ಖಂಡಿತ ನಮ್ಮ ತಪ್ಪಾಗಿರುತ್ತಂತ. ಯಾಕಂತಂದ್ರೆ ನಾವು ಹುಟ್ಟಿದಾಗ ಬಡತನದಾಗ ಇರ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ, ಆದರೆ ಹುಟ್ಟಿದ ಮೇಲೆ ದುಡ್ಡು ತಿನ್ನುವಷ್ಟು ಶಕ್ತಿ ಇರ್ತೈತಿ. ದುಡ್ಡು ತಿಂದು ಶ್ರೀಮಂತಿಕೆಯಿಂದ ಇರಬೇಕು. ಅದು ಕರೆ. ಏನು ಮಾಡ್ತೀನಿ ನೋಡು, ನಿನಗೆ ಹೊಂದುವಂಥದ್ದು ಏನಾರ ಇತ್ತು ಅಂದ್ರೆ, ನಿನಗೆ ಮಕ್ಕಳು ಸಾಲಿ ಅಡಿಗೆ ಎಲ್ಲ ನಿನಗೆ ನೀಗ್ತಿತ್ತು ಅಂದ್ರೆ ಮಾಡು. ನೋಡೋನು ಯಾರ ಕಡೆ ಒಂದಿಷ್ಟು ಸಾಲ ಮಾಡಿ ಮಾಡೋಣಂತ, ನಾವು ಸುಧಾರಿಸೋಣ ಜೀವನದಾಗ. ಆಯ್ತು ಹೇಳ್ರಿ. ಆಯ್ತು ತಗೋ, ನಾ ಅಂಗಡಿಗೆ ಹೋಗ್ತೀನಿ ಹಂಗಾರ. ಸರಿ ರೀ. ಅಲ್ಲ ದೇವ್ರೇ, ನಮಗೂ ಒಂದಿಷ್ಟು ಶಕ್ತಿ ಕೊಡಪ್ಪ. ಅಲ್ಲ ಸಾಕಾಗೈತಿ ನಮಗೂ ಈ ಬಡತನ ಅನ್ನೋ ಪರಿಸ್ಥಿತಿ ಒಳಗಿದ್ದು ಇದ್ದು 4 ಮಂದಿ ಏನು ತೊಗೊಂಡ್ರು ಅವ್ರ ಜೊತೆ ನನಗೇನು ತೊಗೊಳಕ್ಕಾಗಂಗಿಲ್ಲ, ನನ್ನ ಮಕ್ಕಳಿಗೆ ಕೊಡ್ಸೋಕ್ಕಾಗಂಗಿಲ್ಲ. ಈ ಪರಿಸ್ಥಿತಿ ನನ್ನ ಧೈರ್ಯದಿಂದ ಎದುರಿಸಿ ಸುಧಾರಿಸೋಣ ಬೇಕನ, ಇದಕ್ಕೆ ನಡೆಯಂಗಿಲ್ಲ. ನಾವು ಬಡತನಕ್ಕೆ ಹೆದರಿಲ್ಲ, ಆದ್ರೆ ನಾವು ಹಿಂಗೆ ಇರಬಾರ್ದು ಅನ್ನೋದು ನನ್ನ ಛಲ. ದುಡಿತೀನಿ, ದುಡಿದು ನಾನು ಒಂದಿನ ಮುಂದೆ ಬಂದೇ ಬರ್ತೀನಿ.